ಒಬ್ಬ ವ್ಯಕ್ತಿ ತನ್ನ ಗೆಳೆಯನ ಜೊತೆಗೆ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವುದೋ ಒಂದು ವಿಚಾರಕ್ಕೆ ವಾದ ವಿವಾದ ಶುರುವಾಗುತ್ತೆ, ಮನಸ್ತಾಪ ಉಂಟಾಗಿ ಆ ಗೆಳೆಯ ಇವನಿಗೆ ಕಪಾಳ ಮೋಕ್ಷ ಮಾಡ್ತಾನೆ. ನೊಂದಂತಹ ವ್ಯಕ್ತಿ ಏನು ಮಾಡ್ತಾನೆ, ಮರಳಿನ ಮೇಲೆ ಬರಿತಾನೆ ಹೋಗಿ, ನನ್ನ ಗೆಳೆಯ ಇವತ್ತು ನನಗೆ ಕಪಾಳ ಮೋಕ್ಷ ಮಾಡಿದ, ನನಗೆ ಬಹಳ ನೋವಾಯಿತು ಅಂತ ಬರೀತಾನೆ. ಇದನ್ನೆಲ್ಲ ಗೆಳೆಯ ನೋಡ್ತಾನೆ ಇರ್ತಾನೆ. ಹೀಗೆ ಕೆಲವೊಂದು ದಿನಗಳು ಕಳೀತಾ ಹೋಗುತ್ತೆ. ಕ್ರಮೇಣ ಅವನಿ ನೋವನ್ನು ಮರಿತಾನೆ. ಆವಾಗ ಒಂದು ದಿನ ಇದೇ ಬೀಚಲ್ಲಿ ಮಾತಾಡ್ತಿರುವಾಗ ಒಂದು ಅಲೆ ಇವನನ್ನು ತಗೊಂಡು ಹೋಗ್ತಾ ಇರುತ್ತೆ. ಆವಾಗ ಗೆಳೆಯ ಅದನ್ನು ನೋಡಿ ಓಡ್ ಬಂದು ತನ್ನ ಪ್ರಾಣನ ಒತ್ತೆ ಇಟ್ಟು ಇವನನ್ನು ಕಾಪಾಡ್ತಾನೆ. ಆವಾಗ ಇವನೇನು ಮಾಡ್ತಾನೆ, ಅದನ್ನು ಬಂದು ಒಂದು ಕಲ್ಲು ಬಂಡೆ ಮೇಲೆ ಬರೀತಾನೆ, ಇವತ್ತು ನನ್ನ ಪ್ರಿಯ ಗೆಳೆಯ ನನ್ನ ಪ್ರಾಣ ಕಾಪಾಡ್ದ ಅಂತ. ಇದನ್ನೆಲ್ಲ ನೋಡ್ತಿದ್ದಂತಹ ಗೆಳೆಯ ಬಂದು ಕೇಳ್ತಾನೆ ಅವನಿಗೆ, ಅಲ್ಲ ಗುರು, ಅವತ್ತು ನೋಡಿದ್ರೆ ಮರಳು ಮೇಲೆ ಬರದೆ, ಇವತ್ತು ಬಂದು ಬಂಡೆ ಮೇಲೆ ಬರೀತಿದ್ಯಾ, ಏನಿದು ನಿನ್ನ ಕಥೆ ಅಂತ ಕೇಳಿದಾಗ ಇವನು ಹೇಳ್ತಾನೆ, ಗೆಳೆಯ ನೀನು ಅವತ್ತು ಕಪಾಳ ಮೋಕ್ಷ ಮಾಡಿದೆ, ನನಗೆ ನೋವಾಯಿತು, ನಾನು ಅದನ್ನು ಮರಳು ಮೇಲೆ ಬರೆದೆ, ಕೂತ್ಕೊಂಡು ವಿಚಾರಿಸಿದೆ, ಇದರಲ್ಲಿ ನನ್ನ ತಪ್ಪಿದೆ ಅಂತಲೂ ನನಗೆ ಗೊತ್ತಾಯಿತು, ಅದನ್ನು ಅಲ್ಲಿಗೆ ಮರೆತುಬಿಟ್ಟೆ. ಆದರೆ ನೀನವತ್ತು ನನ್ನ ಪ್ರಾಣ ಕಾಪಾಡಿದೆ, ಅದನ್ನು ನಾನು ನನ್ನ ಜೀವನದಲ್ಲಿ ಶಾಶ್ವತವಾಗಿ ನೆನೆಸೋದಕ್ಕೆ ಬಯಸ್ತೀನಿ, ಹಾಗಾಗಿ ಈ ಬಂಡೆ ಮೇಲೆ ಬರೆದಿದ್ದೀನಿ, ಅದು ನನ್ನ ಜೊತೆಗೆ ಶಾಶ್ವತವಾಗಿರುತ್ತೆ. ನಿಜ ಅಲ್ವಾ ಗೆಳೆಯರೆ? ನಮ್ಮ ಜೀವನದಲ್ಲಿ ನಡೆಯುವಂತಹ ಈ ಒಂದು ಕಹಿ ಘಟನೆಗಳನ್ನು ಅಲ್ಲೇ ಮರಿಬೇಕು, ಅದರಿಂದ ಕಲಿತು ಮುಂದೆ ಹೋಗಬೇಕು, ಹಾಗೆ ನಡೆಯುವಂಥ ಒಳ್ಳೆಯ ವಿಚಾರಗಳನ್ನು ನಮ್ಮೊಟ್ಟಿಗೆ ಕೊಂಡೊಯ್ಯಬೇಕು. ಜೀವನದಲ್ಲಿ ಕಷ್ಟ ಸುಖ ಇಷ್ಟ ನಷ್ಟ ಏನೇ ಇರಲಿ, ಭರವಸೆ ದೃಢವಾಗಿರಲಿ, ಹಾಗೆ ಆ ನಿಮ್ಮ ಮುದ್ದಾದ ಮುಖದ ಮೇಲೆ ಮುಗುಳುನಗೆ ನಿರತವಾಗಿರಲಿ. ನಾನು ನಿಮ್ಮ ಮಾಹಿ ಫ್ರಮ್ ರೇಡಿಯೋ ಸಿಟಿ.